ಗೀತಾ ಮಹಾತ್ಮೆ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ಇದು ರಾಜವಿದ್ಯೆ, ಅತ್ಯಂತ ರಹಸ್ಯಮಯವಾದ ಜ್ಞಾನ. ಈ ವಿಜ್ಞಾನ ಸಹಿತವಾದ ಜ್ಞಾನವು ಎಲ್ಲ ವಿದ್ಯೆಗಳ ರಾಜನು, ಎಲ್ಲ ರಹಸ್ಯಗಳ ಆಕರವು, ಅತಿ ಪವಿತ್ರವೂ ಅತ್ಯುತ್ತಮವೂ ಪ್ರತ್ಯಕ್ಷ ಫಲವುಳ್ಳದ್ದು, ಧರ್ಮಯುಕ್ತವೂ ಸಾಧನೆಗೆ ತುಂಬ ಸುಲಭವಾಗಿಯೂ ಮತ್ತು ಅವಿನಾಶಿಯೂ ಆಗಿದೆ. ಯಾರು ಈ ವಿದ್ಯೆಯನ್ನು ಯಥಾರ್ಥವಾಗಿ ಅನುಭವಿಸುತ್ತಾರೋ ಅವರಿಗೆ ಮತ್ತೆ ತಿಳಿಯಲು ಇನ್ನೇನೂ ಉಳಿದಿರುವುದಿಲ್ಲ. ಅದಕ್ಕಾಗಿ ಇದನ್ನು ಎಲ್ಲ ವಿದ್ಯೆಗಳ ರಾಜ ಎಂದು ಹೇಳಲಾಗಿದೆ. ಇದರಲ್ಲಿ ಭಗವಂತನ ಸಗುಣ, ನಿರ್ಗುಣ, ಸಕಾರ, ನಿರಾಕಾರ ತತ್ವ ಸ್ವರೂಪವನ್ನು ಹಾಗೂ ಅವುಗಳ ಗುಣಪ್ರಭಾವ ಮತ್ತು ಉಪಾಸನಾ ವಿಧಿಯ ಮಹತ್ವ ಅಲ್ಲದೆ ಫಲದ ನಿರ್ದೇಶನವನ್ನು ವಿವರಿಸಲಾಗಿದೆ. ಪರಮೇಶ್ವರನು ಮತ್ತು ಪುರುಷೋತ್ತಮನೂ ಆದ ನಾನು ಶ್ರೀಕೃಷ್ಣನ ರೂಪದಿಂದ ನಿನ್ನಲ್ಲಿ ವಿರಾಜಮಾನನಾಗಿದ್ದೇನೆ. ನೀನು ಎಲ್ಲ ಪ್ರಕಾರದಿಂದ ನನ್ನಲ್ಲಿ ಶರಣಾಗು ಎಂಬ ತತ್ವವನ್ನು ತಿಳಿಸಿಕೊಟ್ಟಿದ್ದಾನೆ ಭಗವಂತ. ಈ ಪ್ರಕಾರದ ಪರಮ ಗೋಪನೀಯ ಮಾತನ್ನು ಅರ್ಜುನನಂತಹ ದೋಷದೃಷ್ಟಿರಹಿತ ಪರಮ ಶ್ರದ್ಧಾವಂತನಾದ ಭಕ್ತನ ಮುಂದೆ ಹೇಳಲಾಗುತ್ತದೆ. ಯಾರು ಗೀತೆಯನ್ನು ಶ್ರದ್ಧಾಯುಕ್ತನಾಗಿ ಶ್ರವಣ, ಮನನ ಮತ್ತು ಅನುಷ್ಠಾನ ಮಾಡುತ್ತಾರೋ ಅವರ ಸಮಸ್ತ ಪಾಪಗಳನ್ನು ಮತ್ತು ದೋಷಗಳನ್ನು ಸಮೂಲ ನಾಶಗೈದು ಅವರನ್ನು ಎಂದೆಂದಿಗೂ ಪರಿಶುದ್ಧನಾಗಿಸುತ್ತಾನೆ ಭಗವಂತ. ವಿಜ್ಞಾನ ಸಹಿತ ಈ ಜ್ಞಾನದ ಫಲದಿಂದ ದುರ್ಗುಣಗಳು, ದುರಾಚಾರಗಳು ಮತ್ತು ದುಃಖಗಳು ನಾಶವಾಗಿ ಅವನಿಗೆ ಪರಮಶಾಂತಿ ಮತ್ತು ಪರಮ ಸುಖದ ಪ್ರತ್ಯಕ್ಷ ಅನುಭವವಾಗತೊಡಗುತ್ತದೆ. ಇದಲ್ಲದೆ ಇದರ ಫಲವೂ ಕೂಡ ಅವಿನಾಶಿಯಾಗಿದೆ. ಈ ಅಧ್ಯಾಯದಲ್ಲಿ ಮಾಡಲ್ಪಟ್ಟ ಉಪದೇಶಕ್ಕೆ ಅನುಸಾರವಾಗಿ ಭಗವಂತನಲ್ಲಿ ಶರಣಾಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದು ತುಂಬ ಸುಲಭವಾಗಿದೆ. ವಿಜ್ಞಾನ ಸಹಿತ ಜ್ಞಾನದ ಮಹಿಮೆ ಇಷ್ಟಿದ್ದಾಗ ಮತ್ತು ಸಾಧನೆಯು ಇಷ್ಟು ಸುಗಮವಾದಾಗ ಭಗವಂತನನ್ನು ಪಡೆದುಕೊಳ್ಳುವುದು ಕಷ್ಟವೇನಲ್ಲ. ಗೀತೆಯನ್ನು ನಾವೆಲ್ಲರೂ ಪಠಿಸೋಣ, ಅರ್ಥೈಸಿಕೊಳ್ಳೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಹರಿ ಓಂ.